ಆನ್ಲೈನ್ ಹೂಡಿಕೆ ಮಾಡಿ ಹಣ ಕಳೆದುಕೊಂಡ ಎಂಜಿನಿಯರ್. ಇನ್ಸ್ಟಾಗ್ರಾಂ ಚೆಲುವಿಯ ಮೋಸದಾಟಕ್ಕೆ ಬಲಿಯಾದ ಯುವಕ. ಎಸ್ ವೀಕ್ಷಕರೇ, ಇತ್ತೀಚೆಗೆ ಚಿನ್ನದ ಬೆಲೆ ಗಗನಕ್ಕೇರಿದ್ದು ಜನರು ಹೇಗಪ್ಪ ಚಿನ್ನವನ್ನ ತೆಗೆದುಕೊಳ್ಳುವುದು ಅಂತ ಯೋಚನೆ ಮಾಡ್ತಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡು ಕೆಲವರು ಗೋಲ್ಡ್ ಮೇಲೆ ಹಣ ಹೂಡಿಕೆ ಮಾಡಿದ್ರೆ ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡಬಹುದೆಂದು ಆಸೆ ಆಮಿಷಗಳನ್ನ ಒಡ್ತಿದ್ದಾರೆ. ಇದಕ್ಕಂತಾನೆ ಲಕ್ಷ ಹಣವನ್ನ ಕಳೆದುಕೊಳ್ತಾ ಇದ್ದಾರೆ. ಆದ್ರೆ ಇಲ್ಲೊಬ್ಬ ಸುಂದರಿ ಚಿನ್ನದ ಮೇಲೆ ಹಣ ಹೂಡಿಕೆ ಮಾಡಿ ಎಂದು ಡ್ರಾಮಾ ಮಾಡಿದ್ಲಂತೆ. ಆಕೆಯ ಮಾತಿಗೆ ಮರುಳಾದ ಯುವಕ ಲಕ್ಷ ಇನ್ವೆಸ್ಟ್ ಮಾಡಿ ಈಗ ಕೈ ಸುಟ್ಟುಕೊಂಡಿದ್ದಾನೆ. ಇಷ್ಟಕ್ಕೂ ಏನಿದು ಅಂತೀರಾ? ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಹೌದು, ಹೀಗೆ ಫೋಟೋದಲ್ಲಿ ಕಾಣಿಸ್ತಾ ಇರುವ ಚಂದುಳ್ಳೆ ಹೆಸರು ದಿವ್ಯಾ ಅಂತ. ಮೂಲತಃ ಚಿಕ್ಕಬಳ್ಳಾಪುರ ಮೂಲದವರು. ಈಕೆ ಇನ್ಸ್ಟಾಗ್ರಾಂ ಸುಂದರಿಯಾಗಿದ್ದು ಜೊತೆಗೆ ಆನ್ಲೈನ್ ನಲ್ಲಿ ಹೂಡಿಕೆ ಮಾಡೋದು ಹೇಗೆ ಅಂತ ಕ್ಲಾಸ್ ತೆಗೆದುಕೊಳ್ತಾ ಇದ್ಲ. ಆದ್ರೆ ಈಕೆಯ ಮೋಸದಾಟಕ್ಕೆ ದುಬೈ ರಿಟರ್ನರ್ ಬಲಿಯಾಗಿದ್ದಾನೆ. ಮೂಲತಃ ತಮಿಳುನಾಡು ಮೂಲದ ಹೊಸೂರಿನ ಲೋಕೇಶ ಇಂಜಿನಿಯರ್ ಆಗಿದ್ದು ವಿದ್ಯಾಭ್ಯಾಸವನ್ನ ಮುಗಿಸಿ ದುಬೈನಲ್ಲಿ ಕೆಲಸ ಮಾಡಿಕೊಂಡಿದ್ದ. ಆದ್ರೆ ಕೋವಿಡ್ನಿಂದ ಮತ್ತೆ ದೇಶಕ್ಕೆ ವಾಪಸ್ಸಾಗಿ ದುಡಿದ ಹಣವನ್ನೆಲ್ಲ ಹೂಡಿಕೆ ಮಾಡಿ ಮನೆ ಕಟ್ಟಬೇಕಂತ ಆನ್ಲೈನ್ನಲ್ಲಿ ಹೂಡಿಕೆ ಆಪ್ಗಳನ್ನ ಸರ್ಚ್ ಮಾಡಿದ್ದ. ಇದೇ ವಿಚಾರ ತಿಳಿದುಕೊಂಡಿದ್ದ ದಿವ್ಯಾ ಪದೇ ಆತನಿಗೆ ಕಾಲ್ ಮಾಡಿ ಗೋಲ್ಡ್ ಮೇಲೆ ಹೂಡಿಕೆ ಮಾಡುವಂತೆ ಪೀಡಿಸಿದ್ಲಂತೆ. ಆನ್ಲೈನ್ ನಾನು ಹೋಗ್ತಾನೆ ಇರಲಿಲ್ಲ ಸರ್. ಇಲ್ಲ ಸರ್, ಅವರೇ ಫೋನ್ ಮಾಡಿದ್ರು. ಅವ್ರು ನನಗೆ ನಾನು ಈ ಥರ ಸರ್ಚಸ್ ಮಾಡಿದ್ನಲ್ಲ ಇದರಲ್ಲಿ ಈ ಪಾಲಿಸಿ ಬಜಾರ್ ಇದ್ರಲ್ಲ, ನಾನು ಬಂದು ಶೇರ್ಸ್ ಬಗ್ಗೆ ಎಲ್ಲ ಇನ್ವೆಸ್ಟ್ಮೆಂಟ್ ಬಗ್ಗೆ ಸರ್ಚ್ ಮಾಡಿದೆ. ಆ ಮೂಲಕ ಅದು ಆಗಿದ ನಂತರ ನನಗೆ ಈ ಥರ ಶೇರ್ಸ್ ಬಿಕಾಸ್ ನಾನು ಶೇರ್ಸ್ ಬಗ್ಗೆ ನನಗೆ ಐಡಿಯಾನೇ ಇಲ್ಲ. ಬಿಕಾಸ್ ನಾನು ಇದೇ ಫಸ್ಟ್ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಅಲ್ಲ ಸರ್, ಅವರೇ ಕಾಲ್ ಮಾಡಿ ಹೆಂಗೆ ಸಿಕ್ತಂತ ನನಗೆ ಗೊತ್ತಿಲ್ಲ ಸರ್ ಮೋಸ್ಟ್ಲಿ. ಬಟ್ ಅವ್ರು ಕಾಲ್ ಮಾಡಿದ್ರು ನನ್ನ ನಂಬರ್ಗೆ, ಈ ನಂಬರ್ಗೆ. ಆ ನಂಬರ್ ಕಾಲ್ ಮಾಡಿ ಈ ಥರ ಅಂತ ಹೇಳಿದ್ರು, ನೇರ ಮೀಟ್ ಮಾಡ್ಬೇಕಂತ. ನಾನು ಒನ್ ಟು ಟೈಮ್ ಇಲ್ಲ ಮೇಡಮ್, ಬಿಕಾಸ್ ನಮ್ಗೆ ಯಾರನ್ನು ಗೊತ್ತಿಲ್ಲ ಸರ್. ನೇರವಾಗಿ ಪರಿಚಯ ಆಗಿ ಅವಾಗ ಎಕ್ಸ್ಪ್ಲೈನ್ ಮಾಡಿದ್ರೆ ನಮ್ಮ ನಂತರ ನೀವು ಡಿಸೈಡ್ ಮಾಡ್ಕೊಂಡಿದ್ರು. ನೇರವಾಗಿ ಪರಿಚಯ ಆಗಿ ಈ ಥರ ಬಾಂಡ್ಸ್ ಎಲ್ಲ ಬಾಂಡ್ಸಲ್ಲಿ ತೋರಿಸಿದ್ರು. ಅಂದರೆ ಆಲ್ಮೋಸ್ಟ್ 1 crore rupees ಆ ಥರ ಬಾಂಡ್ಸ್, ಒಬ್ಬರು 50 lakhs ಕೊಟ್ಟಂಗೆ ಬಾಂಡ್ಸ್ ರಿಸೀವ್ ಮಾಡ್ಕೊಂಡಂಗೆ. ಅವ್ರು ಫೋನ್ ಮಾಡಿದ್ರೆ ಅವರು ಹೇಳಿದ್ರು, ಫೋನ್ ಮಾಡಿ ಇದ್ದಾರಪ್ಪ ಈ ಥರ ಮಾಡಿದ್ದಾರೆ, ನನಗೂ ಸ್ವಲ್ಪ ಲೇಟ್ ಮಾಡಿದ್ರು, ಬಟ್ ಅಂದರೆ ನನಗೆ ರಿಟರ್ನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಸರ್ ಹೆಂಗೆ ಸರ್ ಇಷ್ಟು ದುಡ್ಡೆಲ್ಲ ಇದು ಮಾಡ್ತಾರೆ? ಇಲ್ಲ ಪರವಾಗಿಲ್ಲ, ನಾನು ಆಲ್ಮೋಸ್ಟ್ 12 years ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಆ ಬೇಸಿಸ್ ಅಲ್ಲಿ ಅಮೌಂಟ್ ಎಲ್ಲ ಯಾರು ಟ್ರಾನ್ಸಾಕ್ಷನ್ ಮಾಡಿದ್ರು? ಎಷ್ಟು ಸತಿ ಮಾಡಿದ್ರು ಟ್ರಾನ್ಸಾಕ್ಷನ್? ಮಲ್ಟಿಪಲ್ ಟೈಮ್ಸ್ ಆಗಿದೆ ಸರ್. ಆಲ್ಮೋಸ್ಟ್ ಟ್ರಾನ್ಸಾಕ್ಷನ್ ಒಂದು 10 times ಮೇಲೆ ಆಗಿದೆ. ಸ್ಟಾರ್ಟೆಡ್ ವಿತ್ 100 rupees ಫಸ್ಟ್ ಇದೆಲ್ಲ ಅಕೌಂಟ್ ಕನ್ಫರ್ಮೇಷನ್ಗೆ. ಅದ ನಂತರ ಬಂದು 50,000, 2 lakhs, 3 lakhs ಆ ಥರ ಟ್ರಾನ್ಸಾಕ್ಷನ್ ಆಲ್ಮೋಸ್ಟ್ ಒಂದು 10 times ಮೇಲೆ ಟ್ರಾನ್ಸಾಕ್ಷನ್ ಆಗಿದೆ. ಎಲ್ಲ ಅಮೌಂಟ್ ಯಾರಿಗೂ ಎಲ್ಲ ದಿವ್ಯಾ ಎ ಅಂತ 2 ಅಕೌಂಟ್ ಕೊಟ್ಟರು. ಒಂದು ಆಕ್ಸಿಸ್ ಬ್ಯಾಂಕ್ ಅಕೌಂಟು, ಇನ್ನೊಂದು ಬಂದು ಇಂಡಿಯನ್ ಬ್ಯಾಂಕ್ ಅಕೌಂಟ್, ಬ್ಯಾಂಕ್ ಆಫ್ ಇಂಡಿಯಾ. ಆ 2 ಅಕೌಂಟ್ ಕೊಟ್ಟಿದ್ರು. ಆ 2 ಅಕೌಂಟ್ನು ಆ ಕೇಸಲ್ಲಿ ಇದರಲ್ಲಿ ವಾರಂಟಲ್ಲಿ ಮೆನ್ಷನ್ ಮಾಡಿದ್ದೀನಿ. ಈ 2ಕ್ಕೆ ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡಿಸಿದ್ದು. ಅವ್ರು ನಾನು ಕೊಟ್ಟಿದ್ದ ಚೆಕ್ ಬಂದು ಆಕ್ಸಿಸ್ ಬ್ಯಾಂಕ್ ಒನ್ಸ್ ಚೆಕ್ ಬೌನ್ಸ್ ಆಗಿದ ತಕ್ಷಣ ವಿತಿನ್ ನೆಕ್ಸ್ಟ್ ಇದ್ರಲ್ಲಿ ನಾನು ಅಪ್ರೋಚ್ ಮಾಡುವಾಗ ಆ ಬ್ಯಾಂಕ್ ಅಕೌಂಟ್ನು ಕ್ಲೋಸ್ ಮಾಡಿದ್ದಾರೆ. ಈಗ ಅವ್ರು ಫ್ರಾಡ್ ಮಾಡಿದ್ದಾರೆ ಅಂತ ಹೆಂಗ್ ಗೊತ್ತಾಯ್ತು ಸರ್? ಅವ್ರಿಗೂ ಈಗ ನನಗೆ ಅವ್ರಿಗೆ ಅಪ್ರೋಚ್ ಮಾಡೋ ಟೈಮಲ್ಲಿ ಅವರೆಲ್ಲ ರೀಸನ್ಸ್ ಕೊಡ್ತಾ ಇದ್ರು. ಈ ಥರ ಮನೆಗೆ ಹೋದ್ನಲ್ಲ ಸರ್, ಮನೆಗೆ ಹೋಗಿದ ತಕ್ಷಣ ನಾವು ಇದು ಮಾಡಿಬಿಟ್ಟು ಚೆಕ್ ಬೌನ್ಸ್ ಆಯಿತು. ನಂತರ ಬಂದು ಅವರು ಲಿಟ್ರಲಿ ನಂಬರ್ ಬ್ಲಾಕ್ ಮಾಡಿದ್ರು. ಇದು ಇನ್ಸ್ಟಾ ಐಡಿಯಲ್ಲಿ ಬಂದು ರೆಸ್ಪಾಂಡ್ ಮಾಡೋಕೆ ಅಲ್ಲೂ ಬ್ಲಾಕ್ ಮಾಡಿದ್ರು. ಫೋನ್ಸ್ ಇದರಲ್ಲಿ ವಾಟ್ಸಪ್ಪಲ್ಲಿ ಮತ್ತು ಏನೂ ಇದಿಲ್ಲ. ಯಾವಾಗೆಲ್ಲ ಬಂದು ನಮ್ಮ ಮನೇಲಿ ಹೋಗ್ಬಿಟ್ಟು ಇವ್ರ ಥರ ಇದು ಮಾಡ್ಕೊಂಡು ಈ ಥರ ಆ ಟೈಮಲ್ಲಿ ಮತ್ತೆ ವಾಟ್ಸಪ್ಪಲ್ಲಿ ಬಂದು ನೋಡಿಕೊಂಡು ಆವಾಗ ಆಯ್ತಾನೆ ಈ ಥರ ನಿಮ್ಮ ಮನೆಗೆ ಹೋಗಿದ್ದೀರಿ ಅಂತ ಹೇಳ್ಬಿಟ್ಟು ಹರಾಸ್ಮೆಂಟ್ ಕೇಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಮೆಸೇಜ್ ಹಾಕೋರು. ಇಲ್ಲಿ ಮತ್ತೆ ನಾವು ರಿಪ್ಲೈ ಮಾಡಲ್ಲ. ಇನ್ನು ಆಕೆಯ ಮಾತನ್ನ ನಂಬಿ ಲೋಕೇಶ್ ಹಂತವಾಗಿ ತನ್ನ ಬಳಿ ಇದ್ದ ಹಣದ ಜೊತೆಗೆ ಕಾರನ್ನ ಮಾರಿ ಸ್ನೇಹಿತರ ಬಳಿ ಸಾಲ ಮಾಡಿ 35,10,000 ಹಣವನ್ನ ಆನ್ಲೈನ್ ಮುಖಾಂತರ ಹಾಕಿದ್ದಾನೆ. ಇನ್ನು ಇದಕ್ಕೆಲ್ಲ ತೊಂದರೆಯಾಗಲ್ಲ ಅಂತ ಬಾಂಡ್ ಪೇಪರ್ ಮೇಲೆ ದಿವ್ಯಾ ಬರೆದುಕೊಟ್ಟಿದ್ದಾಳೆ. ನಂತರ ಆಕೆ ಹೇಳಿದ್ದ ಸಮಯ ಮುಗಿದ ಮೇಲೆ ಹಣ ವಾಪಸ್ ಕೇಳಿದ್ರೆ ನಂಬರ್ ಬ್ಲಾಕ್ ಮಾಡಿ ಹಣ ಕೊಡೋದಿಲ್ಲ ಅಂತ ಹೇಳಿದ್ದಾಳೆ. ಹಣ ಬೇಕು ಅಂತ ಮನೆ ಬಳಿ ಹೋದ್ರೆ 21 ಲಕ್ಷ ರೂಪಾಯಿ ಚೆಕ್ ಕೊಟ್ಟು ಹಣ ಡ್ರಾ ಮಾಡಿಕೊಳ್ಳುವಂತೆ ಸೂಚಿಸಿದ್ದಾಳೆ. ಆದ್ರೆ ಚೆಕ್ ಬೌನ್ಸ್ ಆಗಿ ಅರೆಸ್ಟ್ ವಾರೆಂಟ್ ಕೂಡ ಜಾರಿಯಾದ್ರೂ ದಿವ್ಯಾ ಡೋಂಟ್ ಕೇರ್ ಅಂತ ಕೈಗೆ ಸಿಗದೆ ಬೆದರಿಕೆ ಹಾಕ್ತಿದ್ದಾಳೆ ಎಂದು ಲೋಕೇಶ್ ಆರೋಪ ಮಾಡಿದ್ದಾರೆ. ಇಲ್ಲ ಸರ್, ಆ ಥರ ಏನಿದೆ. ಅವ್ರು ಕೊಟ್ಟಿದ್ದ ನಾನು ರೆಡಿ ಇದನ್ನು ಫೇಸ್ ಮಾಡ್ಲಿಕ್ಕೆ. ನಾನು ತಪ್ಪು ಮಾಡಿದ್ರೆ ರೆಡಿ ಇದನ್ನು ಫೇಸ್ ಮಾಡ್ಲಿಕ್ಕೆ ನನಗೇನಿಲ್ಲ. ಬಿಕಾಸ್ ಲಿಟ್ರಲಿ ನಾನೆಲ್ಲ ಟ್ರಾನ್ಸಾಕ್ಷನ್ ಆನ್ಲೈನ್ ಮಾಡಿರೋದು. ನಾನು ಯಾವ್ದು ಕೈಯಲ್ಲಿ ಕೊಟ್ಟಿಲ್ಲ. ಬಿಕಾಸ್ ಅಟ್ಲೀಸ್ಟ್ ಆ ಒಂದು ವಿಷಯದಲ್ಲಿ ನಾನು ಸ್ವಲ್ಪ ಅಲರ್ಟ್ ಆಗಿದ್ದೆ. ಅವ್ರ ಕೈಯಲ್ಲಿ ಕ್ಯಾಶ್ ಕಳಿದ್ರೆ ನಾನು ಕ್ಯಾಶ್ ಕೊಡಲ್ಲ ಅಂತ ಹೇಳಿದೆ. ಅವ್ರು ಆನ್ಲೈನಲ್ಲೇ ಕೊಟ್ಟು ಬ್ಯಾಂಕ್ ಅಕೌಂಟ್ ಮೂಲಕನೇ ಕೊಟ್ಟಿದ್ದೆ. ಅಲ್ಲಿ ಫಸ್ಟ್ ನಾನು ಅವ್ರು ಹೇಳಿದ್ದು ನನ್ನ ಅಕೌಂಟಲ್ಲಿ ಕ್ರಿಯೇಟ್ ಮಾಡಬೇಕಂತ ಹೇಳಿ. ಅವ್ರು ನಾನು NRI ಇದ್ದಾಗ ಸೊ ಆಗಿರೋ ಟೈಮಲ್ಲಿ ಅಕೌಂಟಲ್ಲಿ ನಿಮ್ಮ ಅಕೌಂಟಲ್ಲಿ ಟ್ರೇಡಿಂಗ್ ಮಾಡ್ಲಿಕ್ಕೆ ಆಗಲ್ಲ ಅಂದರು. ಸೊ ಅಕೌಂಟ್ಗೆ ಅಲೋ ಮಾಡ್ತಾಳೆ ಅಂತ ಹೇಳಿ. ಸೊ ಅಲ್ಲಿಂದ ನನಗೆ ಸ್ಟಾರ್ಟ್ ಆಯ್ತು ಸರ್.
ಸರ್ ಚೆಕ್ ಪ್ರೊಡ್ಯೂಸ್ ಮಾಡಿದ್ಮೇಲೆ ಬೌನ್ಸ್ ಆಯ್ತು ಸರ್ ಕೇಸಲ್ಲಿ. ಬೌನ್ಸ್ ಆಗಿದ ತಕ್ಷಣ ನಾನು ಅವ್ರಿಗೆ ಮೆಸೇಜ್ ಆಗ್ತಿದ್ದೆ, ಚೆಕ್ ಬೌನ್ಸ್ ಆಗಿದೆ, ನಾನು ನೀವು ವಾಂಟೆಡ್ಲಿ ನಾನು ಚೀಟ್ ಮಾಡಿದ್ದೀರಿ ಅಂತ ಕೇಳಿದಾಗ ಅವ್ರು ರೆಸ್ಪಾಂಡ್ ಮಾಡಿಲ್ಲ. ಅದಾದ್ಮೇಲೆ ಅಂತೂ ಒಂದು 2 months ಏನು ಮಾಡಲಿಲ್ಲ. ಸಿನ್ಸ್ ನನಗೆ ವಿತಿನ್ 15 days ನಾನು ಐ ಶುಡ್ ಪ್ರೊಡ್ಯೂಸ್ ಟು ಅಂತ ಹೇಳ್ಬಿಟ್ಟು ನಾನು ಅವ್ರ ಲಾಯರ್ ಮೂಲಕ ಅಪ್ರೋಚ್ ಮಾಡಿ ಅಲ್ಲಿಂದ ನೋಟಿಸ್ ಕಳಿಸ್ಕೊಟ್ಟೆ. ನೋಟಿಸ್ ರಿಸೀವ್ ಮಾಡ್ಕೊಂಡ್ರು. ನೋಟಿಸ್ ರಿಸೀವ್ ಮಾಡ್ಕೊಂಡಿದ್ದ ಬೇಸಿಸಲ್ಲಿ ನಾವು ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ಕೊಂಡ್ರೆ. ಕೇಸ್ ರಿಜಿಸ್ಟರ್ ಮಾಡಿಕೊಂಡು ನಾನು ಎವ್ರಿ ಮಂತ್ ಕೇಳಿದ್ರೆ ಒಂದು ದಿನಾನೂ ಬಂದು ಇದು ಮಾಡಿ ಅಪ್ರೋಚ್ ಮಾಡಿದ್ದಿಲ್ಲ. ಯಾವಾಗೆಲ್ಲ ಬಂದು ಅವ್ರಿಗೆ ನೋಟಿಸ್ ಹೋಗುತ್ತೋ ಆ ಟೈಮಲ್ಲಿ ಬಂದು ವಾಟ್ಸಪ್ಪಲ್ಲಿ ನನ್ನ ಮೆಸೇಜಸ್ ನೋಡ್ಬಿಟ್ಟು ಹೋಗೋರು ತಪ್ಪ ಏನು ಮಾಡ್ತಾ ಇರಲಿಲ್ಲ. ಈಗ ಅದ ನಂತರ ವಾರಂಟ್ ಇಶ್ಯೂ ಆಗಿದೆ. ವಾರಂಟ್ ಇದಾದಾಗಲೂ ಆವಾಗಲೂ ಅಷ್ಟೇ ಸೇಮ್ ವಾರಂಟ್ ದಿವ್ಯಾ ಅವ್ರಿಗೆ ಇಶ್ಯೂ ಆಗಿದೆ. ಇಲ್ಲಿ ಬಿಕಾಸ್ ಅಡ್ರೆಸ್ ಆಧಾರ್ ಅಡ್ರೆಸ್ ಇರೋದು ಬಂದು ಈ ಮನೆ ಅಡ್ರೆಸ್ ಇರೋದು. ಸೊ ನಾನು ಕೇಸ್ ಫೈಲ್ ಮಾಡಿದ್ದು ಇದರಲ್ಲಿ. ಸೊ ಇಲ್ಲಿ ಕೊಟ್ಟಾಗ ಇಲ್ಲಿ ರಿಸೀವ್ ಆಗಿದೆ, ಅವ್ರು ನೋಡಿದ್ದಾರೆ. ಅದಾದ್ಮೇಲೆ ಏನು ಇದೆ ರೆಸ್ಪಾನ್ಸ್ ಅಂತ ಹೇಳಿ ಪೊಲೀಸ್ ಕೇಸ್ ಎಲ್ಲಿ ಕೊಟ್ಟಿದ್ದಾರೆ? ನಮ್ಮ ಪೊಲೀಸ್ ಕೇಸ್ ಈ ಕೊಟ್ಟಿರೋದು ಬಂದು ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೀನಿ ಸರ್ ಅಲ್ಲಿ. ಸೊ ಇದರಲ್ಲಿ ಅಟ್ಲೀಸ್ಟ್ ನನಗೆ ಮೇನ್ ಥಿಂಗ್ ಬೇಕು ಅವ್ರ ಅಡ್ರೆಸ್ ಇರೋ ಲೊಕೇಶನ್ಸ್ ಇಲ್ಲಿ ಕೊಡಬೇಕಂದ್ರೆ ನಾನು ಇಲ್ಲಿ ಅಪ್ರೋಚ್ ಮಾಡಿದೆ. ಬಿಫೋರ್ ದಟ್ ನಾನು ಸೈಬರಲ್ಲೂ ಒಬ್ಬರಿಗೆ ಅಪ್ರೋಚ್ ಮಾಡಿದೆ. ಬಟ್ ಅವ್ರು ಏನು ಹೇಳಿದ್ರು ಅಂದರೆ ಸಿನ್ಸ್ ಮಲ್ಟಿಪಲ್ ಟ್ರಾನ್ಸಾಕ್ಷನ್ ಆಗಿದೆ ನಿಮ್ಮದು, ಸೊ ನೀವು ಗೊತ್ತಿರೋ ಪರಿಚಯ ಆಗಿರೋ ವ್ಯಕ್ತಿಗೆ ನೀವು ಟ್ರಾನ್ಸಾಕ್ಷನ್ ಮಾಡಿ ಥರ ಇರೋದ್ರಿಂದ ಸೈಬರ್ಗೆ ಇದು ಬಂದು ಬರೋದಿಲ್ಲಪ್ಪ, ನೀವು ಯು ಟು ಗೋ ಟು ಟೌನ್ ಪೊಲೀಸ್ ಸ್ಟೇಷನ್ ಅಂತರು. ಸೊ ಆ ಬೇಸಿಸ್ ಅಡ್ವೈಸಲ್ಲಿ ನಾನು ಇಲ್ಲಿ ಬಂದು SP ಆಫೀಸಲ್ಲಿ 22 ಅಲ್ಲಿ ಕೊಟ್ಟಿದ್ದೀನಿ. ನಾನು ಇಲ್ಲಿ ಪ್ರೈವೇಟ್ ಆರ್ಗನೈಸೇಷನ್ಸಲ್ಲಿ ವರ್ಕ್ ಮಾಡ್ತೀನಿ ಸರ್. ನಾನು ಇಲ್ಲಿ ದುಬೈಯಲ್ಲೂ ಅಷ್ಟೇ ಸರ್. ದುಬೈಯಲ್ಲಿ ಬಂದು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಅಂದರೆ 2 years ಕಾಂಟ್ರಾಕ್ಟ್ ಅಂತ ಪೇ ಮಾಡ್ತಾರೆ. ಆಗ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು, ಅಲ್ಲಿ ಹೋಗಿದ್ದೆ. ಅಲ್ಲಾಗಿ ಕ್ಲಿಯರ್ ಆಗಿದೆ ಅಮೌಂಟ್ ಮಾಡ್ಕೊಂಡೆ ನಾನು ಮನೆ ಕಟ್ಬೇಕಂತ ಬಂದಿದ್ದು. ಅಲ್ಲಿ ಕೋವಿಡ್ ಸ್ಟಾರ್ಟ್ ಆಗಿದ್ದ ಟೈಮಲ್ಲಿ ಸ್ವಲ್ಪ ಕೆಲಸ ಸ್ವಲ್ಪ ಇದಾಗ್ತದೆ. ಅಲ್ಲಿ ಕಾಂಟ್ರಾಕ್ಟ್ ಮುಗಿದ್ಮೇಲೆ ಮತ್ತೆ ರಿನ್ಯೂ ಮಾಡಕ್ ಬಿಡಲ್ಲ. ಒಟ್ನಲ್ಲಿ ಎಷ್ಟೇ ಕಾನೂನು ನಿಯಮಗಳನ್ನ ರೂಪಿಸಿದ್ರೂ ವಂಚಕರು ಬಣ್ಣದ ಮಾತುಗಳನ್ನಾಡಿ ಅಮಾಯಕರನ್ನ ವಂಚನೆ ಮಾಡ್ತಲೇ ಇದ್ದಾರೆ. ವಂಚಕರ ಬಲೆಗೆ ಬಿದ್ದು ಅದೆಷ್ಟೋ ಜನರು ಲಕ್ಷಾಂತರ ರೂಪಾಯಿ ಹಣವನ್ನ ಕಳೆದುಕೊಳ್ತಲೇ ಇದ್ದಾರೆ. ಸೋಷಿಯಲ್ ಮೀಡಿಯಾ ಸುಂದರಿಯ ಮಾತುಗಳನ್ನ ನಂಬಿ ಲಕ್ಷ ಹಣ ಕಳೆದುಕೊಂಡಿರುವುದು ದುರಂತವೇ ಸರಿ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.